ಒನ್ ಆಫ್ ಮೈ ಫೇವ್ರೇಟ್ ಪ್ಲೇಸ್ ಇದೆ ಒಂದು. ಎವ್ರಿ ಸಂಡೇ ನಾವು ಅಲ್ಲಿಗೆ ಈಜಾಡಕ್ಕೆ ಬರ್ತಾ ಇದ್ವಿ, ಎರಡು ಚಿಕ್ಕ ಚಿಕ್ಕ ವಾರಿಗಳು. ಸೊ ಅದನ್ನು ತೋರಿಸ್ತೀವಿ ಇವಾಗ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇದು ನನ್ನ ಎರಡನೇ ವ್ಲಾಗ್. ಸೊ ಮೊದಲನೇ ವ್ಲಾಗ್ ನಾನು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡಿದೆ. ಸೊ ಥ್ಯಾಂಕ್ ಯು ಯಾರೆಲ್ಲ ಆ ವಿಡಿಯೋ ನೋಡಿ ಲೈಕ್ ಮಾಡಿದ್ದಾರೆ ಅವ್ರಿಗೆ. ಈ ವಿಡಿಯೋದಲ್ಲಿ ನಮ್ಮ ಊರಲ್ಲಿರೋ ಒಂದಷ್ಟು ಪ್ಲೇಸ್ಗಳನ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಹೆಗ್ಗೋಟಾರ, ಚಾಮರಾಜನಗರ ಡಿಸ್ಟಿಕ್ ಆ್ಯಂಡ್ ತಾಲೂಕು. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಈ ಕಡೆ ಸೈಡಿಂದ ಪನೇದುಂಡಿ ಅಂತ ಒಂದು ಊರಿದೆ. ಆ ಕಡೆ ಸೈಡಿಂದ ಬಂದರೆ ಇದೇ ನಮ್ಮ ಊರಿನ ಎಂಟ್ರೆನ್ಸ್. ಸೊ ಇಲ್ಲಿಂದ ಹೋದರೆ ಫಸ್ಟು ನಮ್ಮ ಸ್ಕೂಲ್ ಸಿಗುತ್ತೆ, ಪ್ರೈಮರಿ ಸ್ಕೂಲ್. ಸೊ ಅದನ್ನು ಫಸ್ಟ್ ನೋಡೋಣ. ಸೊ ಇದೇ ನೋಡಿ ಸ್ಕೂಲ್ ಪಕ್ಕದಲ್ಲಿ ಒಂದು ಗೋಡನ್ ಇದೆ, ಸರ್ಕಾರಿ ಗೋಡನ್. ಇಲ್ಲಿ ರೇಷನ್ಗಳನ್ನ ಕೊಡ್ತಾರೆ. ಸೊ ಸ್ಕೂಲ್ ಒಳಗಡೆ ನೋಡೋಣ ಈಗ. ಸೊ ಇದೇ ನೋಡಿ ಹೆಗ್ಗೋಟಾರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ 1 ರಿಂದ 7ನೇ ತರಗತಿ ತನಕ ಇದೆ. ನಾನು ಇಲ್ಲಿ ಒಂದು ದಿನದ ಮಟ್ಟಿಗೆ ಬಂದಿದ್ದೆ ಸ್ಕೂಲ್ಗೆ ಅಂತ. ಅಲ್ಲಿಂದ ನಮ್ಮ ತಂದೆಯವರು ನಮ್ಮೂರಿಗೆ ಕರ್ಕೊಂಡೋಗ್ಬಿಟ್ರು. ಬೇಸಿಕಲಿ ಇದು ನಮ್ಮ ಅಮ್ಮನ ಊರು, ಅಂದರೆ ನಮ್ಮ ತಾಯಿಯವರು. ಅವಾಗೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ನಮ್ಮ ಊರಲ್ಲಿ ಒಂದು ಮಠ ಕೂಡ ಇತ್ತು, ತುಂಬ ಹಳೆಯದು. ಸದ್ಯಕ್ಕೆ ಇವಾಗ ಅದೆಲ್ಲ ಬಿದ್ದೋಗ್ಬಿಟ್ಟಿದೆ. ಇತ್ತು ನೋಡಿ ಹೆಗ್ಗೋಟಾರದ ಮಠ. ಹಂಗೆ ಮಠ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಮಾರಿಗುಡಿ ಸಿಗುತ್ತೆ, ಚಿಕ್ಕ ಮಾರಿಗುಡಿ. ಇಲ್ಲಿ ಮಾರಿ ಹಬ್ಬ ಮಾಡಿದ್ದಾರೆ ತುಂಬ ಗ್ರ್ಯಾಂಡಾಗಿ. ಹಂಗೆ ಮಠದ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಕೃಷ್ಣನ ದೇವಸ್ಥಾನ ಇದೆ, ನೋಡ್ಬೋದು. ಇದು ಕ್ರಿಶ್ಚಿಯನ್ ಟೆಂಪಲ್. ಹಂಗೆ ಸ್ವಲ್ಪ ಮುಂದೆ ಹೋದರೆ ನಮ್ಮ ಊರಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಶ್ರೀ ಸಿದ್ದರಾಮೇಶ್ವರ ಟೆಂಪಲ್ ಸಿಗುತ್ತೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಇದೇ ನೋಡಿ ನಮ್ಮ ಊರಿನ ಸೆಂಟರ್ ಆಫ್ ಅಟ್ರಾಕ್ಷನ್, ಶ್ರೀ ಸಿದ್ದರಾಮೇಶ್ವರ ಟೆಂಪಲ್. ಹೊರಗಡೆ ಒಂದು ಪುಟಾಣಿ ಗುಡಿ ಇದೆ, ಚಾಮುಂಡೇಶ್ವರಿ ಟೆಂಪಲ್. ಹೀಗೆ ಒಳಗಡೆ ಹೋದರೆ ಇದು ಮೇನ್ ಟೆಂಪಲ್ ಪಕ್ಕದಲ್ಲಿ ಒಂದು ನವಗ್ರಹ ಗುಡಿ ಇದೆ. ಎಲ್ಲ ನವಗ್ರಹಗಳ ವಿಗ್ರಹ ಕೂಡ ಇದೆ ಇಲ್ಲಿ, ನೋಡ್ಬೋದು. ನಮ್ಮ ಪುಣ್ಯಕ್ಕೆ ಟೆಂಪಲ್ ಓಪನ್ ಇದೆ, ನೀವು ದೇವ್ರನ್ನ ಕೂಡ ನೋಡ್ಬೋದು ಅಲ್ಲಿ. ದೇವಸ್ಥಾನದ ಒಳಗಡೆ ಒಂದು ಬಾವಿ ಕೂಡ ಇದೆ, ಸ್ವಲ್ಪ ನೀರಿದೆ ಅದರಲ್ಲಿ. ಇದು ಟೆಂಪಲ್ನ ಹಿಂಭಾಗ. ಪಕ್ಕದಲ್ಲಿ ಒಂದು ಕೆರೆ ಕೂಡ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ.
ನೇಚರು ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ ಗರ್ಭಗುಡಿ ಹಿಂಭಾಗ. ಏನಾದರೂ ಟೆನ್ಷನ್ ಇದ್ದರೆ ಇಲ್ಲಿ ಬಂದು ಒಂದು ರೌಂಡ್ ಹಾಕೊಂಡು ಹೋದರೆ ಫುಲ್ ಎಲ್ಲ ಕೂಲಾಗ್ಬಿಡುತ್ತೆ ಮೈಂಡು. ವೆದರ್ ತುಂಬ ಸಖತ್ತಾಗಿದೆ. ಟೆಂಪಲ್ ಪಕ್ಕದಲ್ಲಿ ಒಂದು ಕೆರೆ ಇದೆ. ಇದು ನಮ್ಮೂರಿನ ಮೇನ್ ಕೆರೆ. ಇನ್ನೊಂದು ಕೆರೆ ಇದೆ, ಅದು ಗುಂಡಿಗೆರೆ ಅಂತ ಕರೀತಾರೆ, ಅದನ್ನು ತೋರಿಸ್ತೀನಿ ನಿಮಗೆ. ಅದು ಆ ಕಡೆ ಹೋಗ್ಬೇಕು. ಮತ್ತು ಆ ಕೆರೆ ಪಕ್ಕದಲ್ಲಿ ಇನ್ನೊಂದು ಸ್ಕೂಲ್ ಇದೆ, ಅದು 8th to 10, ಅದನ್ನು ತೋರಿಸ್ತೀನಿ. ಇಲ್ಲಿಂದ ಸಿದ್ದರಾಮೇಶ್ವರ ಟೆಂಪಲಿಂದ ಪಕ್ಕದಲ್ಲಿ ಒಂದು ಮಂಟೇಸ್ವಾಮಿ ಟೆಂಪಲ್ ಇದೆ. ಗೌರ್ಮೆಂಟ್ ಹಾಲ್ ಅಂಡ್ ಡೈರಿ. ಕೆರೆ ಪಕ್ಕದಲ್ಲಿ ಒಂದು ಮೊನ್ನನ್ ರೋಡ್ ಹೋಗುತ್ತೆ. ಇಲ್ಲಿಂದ ಸ್ಟ್ರೈಟ್ ಹೋದರೆ ಒಂದು ಮಾದೇಶ್ವರ ಇನ್ನೊಂದು ಟೆಂಪಲ್ ಸಿಗುತ್ತೆ, ಅರೆಗೆರೆ ಮಾದಪ್ಪ ಅಂತ. ಸೊ ಅಲ್ಲಿಗೆ ಹೋಗಿದ್ದು ಬರೋಣ. ಸೊ ನಮ್ಮ ಹೆಗ್ಗೋಟಾರದಿಂದ ಒಂದು 600 ಮೀಟ್ರ್ ದೂರದಲ್ಲಿ ಈ ಟೆಂಪಲ್ ಇದೆ, ನೀವು ನೋಡ್ಬೋದು. ಮಾದೇಶ್ವರ ಟೆಂಪಲ್, ಅರೆಗೆರೆ ಮಾದೇಶ್ವರ ಅಂತ. ಇದು ಊರಿಂದ ಸ್ವಲ್ಪ ದೂರ ಇದೆ. ಹುಲಿ ವಾಹನ, ನಂದಿ ವಾಹನ. ಇದು ಜಾತ್ರೆ ಟೈಮಲ್ಲೆಲ್ಲ ತಗೊಂಡು ನಂದಿ ವಾಹನ, ಹುಲಿ ವಾಹನ ಮೆರೆಸ್ತಾರೆ. ಈ ದೇವರ ಹೆಸರೇನಂತ ಗೊತ್ತಿಲ್ಲ. ಎಂಟ್ರೆನ್ಸ್ ಅಲ್ಲಿ ನಂದಿ ದೇವರಿದೆ, ಮಹೇಶ್ವರ ಫೋಟೋ. ಇಲ್ಲಿ ಗಣೇಶ ದೇವ್ರದ್ದು ಚಿಕ್ಕದಾಗಿ ವಿಗ್ರಹ ಇದೆ. ಇದು ಸ್ಟೋರೇಜ್ ರೂಮು. ಒಳಗಡೆ ಲೈಟ್ ಇಲ್ಲ, ದೇವ್ರು ಕಾಣಲ್ಲ. ಇದೇ ಮಹೇಶ್ವರ ಟೆಂಪಲ್. ನಮ್ಮೂರಿಂದ ಒಂದು 600 ಮೀಟ್ರ್ ದೂರ ಬಂದರೆ ಸಿಗುತ್ತೆ. ಹಾಗೆ ನಮ್ಮೂರಲ್ಲಿ 2 ದೊಡ್ಡ ಕ್ವಾರಿಗಳಿವೆ, ಹಂಗೆ ಚಿಕ್ಕ ಕ್ವಾರಿಗಳು ಕೂಡ ಇವೆ. ಇವಾಗ ನಾನು ಹಂಗೆ ಹೋಗ್ತಾ ಇಲ್ಲೇ ಪಕ್ಕದಲ್ಲಿ ಒಂದು ಕ್ವಾರಿ ಇದೆ ದೊಡ್ಡದು, ಅದನ್ನು ತೋರಿಸ್ತೀನಿ. ಹಂಗೆ ಪಕ್ಕದಲ್ಲಿ 2 ಚಿಕ್ಕ ಕ್ವಾರಿ ಇದೆ, ಅಲ್ಲೇ ನಾವು ಸ್ವಿಮ್ಮಿಂಗ್ ಕಲ್ತಿದ್ದು. ಸೊ ಅದನ್ನು ತೋರಿಸ್ತೀನಿ ನೋಡಿ. ದೇವಸ್ಥಾನದ ಪಕ್ಕದಲ್ಲಿ ಒಂದು ರೋಡ್ ಬರುತ್ತೆ, ಹಂಗೇ ಬಂದರೆ ಈ ಕಡೆ ಅಲ್ಲಿ ನಮ್ಮ ಹೆಗ್ಗೋಟಾರದ ಬೆಟ್ಟಗಳಿದೆ. ಬೆಟ್ಟಗಳ ರೋಡಲ್ಲಿ ಈ ಕಡೆಯಿಂದ ಹೋದರೆ ಕ್ವಾರಿಗಳು ಸಿಗುತ್ತೆ. ಸೊ ನೋಡೋಣ ಈಗ. ಎರಡರಲ್ಲಿ ಒಂದು ಕ್ವಾರಿ, ದೊಡ್ಡ ಕ್ವಾರಿ. ನಮ್ಮ ಕಡೆ ಎಲ್ಲ ಬ್ಲ್ಯಾಕ್ ಗ್ರಾನೈಟ್ ಸಿಗಲ್ಲ, ನಮ್ಮೂರು ಸೈಡಲ್ಲಿ ಎಲ್ಲ ವೈಟ್ ಕಲ್ಲು ಸಿಗೋದು. ನೀರು ಮಾತ್ರ ಬೇಜಾನ್ ತುಂಬಿದೆ. ಅದು ನಮ್ಮೂರು ಬೆಟ್ಟ ಅಲ್ಲಿ ಕಾಣ್ತಾ ಇರೋದು. ಬೆಟ್ಟದ ಪಕ್ಕದಲ್ಲಿ ಒಂದು ಕ್ವಾರಿ ತೆಗೆದಿದ್ದಾರೆ. ಇಲ್ಲಿ ಎಲ್ಲ ಕೆಲಸ ನಿಂತೋಗ್ಬಿಟ್ಟಿದೆ, ಯಾಕಂದರೆ ಫುಲ್ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ. ಅಲ್ಲಿ ಪಕ್ಕದಲ್ಲಿ ಕೆಲಸ ನಡೀತಾ ಇದೆ ಹೊಸದಾಗಿ. ಹೊಸದಾಗಿ ಕ್ವಾರಿ ಸ್ಟಾರ್ಟ್ ಮಾಡಿದ್ದಾರೆ ಅನ್ಸುತ್ತೆ, ಕೆಲಸ ಎಲ್ಲ ನಡೀತಾ ಇದೆ. ಇವಾಗ ನೋಡಿದ್ವಲ್ಲ, ಕ್ವಾರಿ ಪಕ್ಕದಲ್ಲೇ ಒನ್ ಆಫ್ ಮೈ ಫೇವ್ರೇಟ್ ಪ್ಲೇಸ್ ಇದೆ ಒಂದು. ಎವ್ರಿ ಸಂಡೇ ನಾವು ಅಲ್ಲಿಗೆ ಈಜಾಡಕ್ಕೆ ಬರ್ತಾ ಇದ್ವಿ. 2 ಚಿಕ್ಕ ಕ್ವಾರಿಗಳು,
ಸೊ ಅದನ್ನು ತೋರಿಸ್ತೀವಿ ಇವಾಗ. ಅಲ್ಲಿ ದೊಡ್ಡ ಕ್ವಾರಿ ನೋಡಿದ್ವಲ್ಲ, ಅದ್ರ ಪಕ್ಕನೇ ಸ್ವಲ್ಪ ದೂರ ಬಂದರೆ 2 ಚಿಕ್ಕ ಕ್ವಾರಿಗಳು ಸಿಗ್ತವೆ. ಇದೆಲ್ಲ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿದೆ. ಇದೇ ನೋಡಿ ನಮ್ಮ ಫೇವ್ರೇಟ್ ಪ್ಲೇಸ್ಗಳು. ಇದು ಇನ್ನೊಂದಕ್ಕಿಂತ ಸ್ವಲ್ಪ ದೊಡ್ಡದು. ಪಕ್ಕದಲ್ಲಿ ಇನ್ನೊಂದಿದೆ, ಅಷ್ಟು ಅದನ್ನು ನೋಡ್ಕೊಬಂದ್ಬಿಡೋದ. ನಮಗೆಲ್ಲ ಈಜು ಬರದೇ ಇರಬೇಕಾದ್ರೆ ಸಂಡೇ ಇಲ್ಲಿಗೆ ಬರ್ತಾಯಿದ್ವಿ, ಸುಮ್ಮನೆ ತಿರುಗಾಡ್ಕೊಂಡು ಹೋಗೋದ ಅಂತ. ಹಂಗೆ ನೀರು ಇಳಿತಾ ಸ್ವಲ್ಪ ಈಜು ಕಲ್ತ್ಕೊಂಡ್ವಿ. ಸೊ ನಾವು ಈಜು ಕಲ್ತಂಥ ಸ್ಪಾಟ್ ಇದು. ನಮ್ಮ ಅಣ್ಣಂದ್ರೆಲ್ಲ ಸಂಡೇ ಫ್ರೀ ಇದ್ದಾಗ ಬರ್ತಾಯಿದ್ವಿ. ಇವಾಗ ಯಾರೂ ಬರ್ತಾಯಿಲ್ಲ ಸದ್ಯಕ್ಕೆ. ಇದು ಅದಕ್ಕಿಂತ ಸ್ವಲ್ಪ ದೊಡ್ಡ ಕ್ವಾರಿ. ಅಲ್ಲಿ ಈಜು ಕಲ್ತ್ಬಿಟ್ಟು ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ. ಇದು ಸ್ವಲ್ಪ ಡೇಂಜರ್ ಕ್ವಾರಿ. ಇದು ಸ್ಟ್ರೈಟ್ ಡೀಪ್ ಇದೆ. ಏನಿಲ್ಲ ಅಂದರೂ 40 to 50 ಫೀಟ್ ಇರ್ಬೋದು. ಮಧ್ಯೆ ಏನೂ ಸಿಗಲ್ಲ. ಇಲ್ಲೆಲ್ಲ ಈಜಾಡ್ತಾ ಇದ್ವಿ. ಸೊ ಹಂಗೆ ನೋಡಿದ್ರೆ ಅಲ್ಲಿ ನಮ್ಮ ಬೆಟ್ಟ ಕಾಣುತ್ತೆ. ಸದ್ಯಕ್ಕೆ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಇನ್ನೂ ಒಂದು ದೊಡ್ಡ ಕ್ವಾರಿ ಈ ಕಡೆ ಸೈಡ್ ಇದೆ. ಅದಕ್ಕೆ ಇವಾಗ ರೋಡು ಸರಿ ಇಲ್ಲ, ಆ ಕಡೆಯಿಂದ ಬರಬೇಕು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾರು ನೋಡೋಣ. ನಾನಿವಾಗ ಮತ್ತೆ ವಾಪಸ್ ಊರಿಗೇನೆ ಬಂದೆ, ಬೇರೆ ಪ್ಲೇಸ್ಗಳು ನೋಡೋಣ ಅಂದ್ಬಿಟ್ಟು. ಇವಾಗ ಊರೊಳಗಡೆ ಹೋಗ್ತಾ ಇದ್ದೀನಿ. ಇಲ್ಲೊಂದು ರೋಡ್ ಡಿವೈಡ್ ಆಗುತ್ತೆ. ಇದು ಅರವೇಮಲಿಯವ್ರಿಗೆ ಹೋಗೋ ರೋಡು. ರೋಡ್ ಸೈಡಲ್ಲೇ ಇನ್ನೊಂದು ಟೆಂಪಲ್ ಇದೆ, ಮನಿಯಮ್ಮ ದೇವ್ರ ಟೆಂಪಲ್. ನೀವು ನೋಡ್ಬೋದು. ಈ ಟೆಂಪಲ್ಗೆ ತುಂಬ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ಮನಿಯಮ್ಮ ದೇವ್ರ ಟೆಂಪಲ್ ನೋಡ್ಕೊಂಡು ಹಂಗೆ ಮುಂದೆ ಬಂದರೆ ಇಲ್ಲಿ ನಮ್ಮ ಸೊಸೈಟಿ ಸಿಗುತ್ತೆ. ಪ್ರಜ್ಞಾ ಬಳಗ ಅವ್ರದ್ದು ಸೊಸೈಟಿ. ಮತ್ತು ಏಕಾದಶಿ ಆದ್ದರಿಂದ ಇವತ್ತೊಂದು ಫಂಕ್ಷನ್ ಇದೆ. ಇಲ್ಲಿ ನೈಟ್ ಫಂಕ್ಷನ್ ನಡೆಯುತ್ತೆ, ಅದಕ್ಕೆ ಮೈಕ್ ಗಿಕ್ಸ್ ಎಲ್ಲ ಹಾಕ್ಸವ್ರೆ. ಇದು ನಮ್ಮ ಕುಂಬಾರ ಕುಶಲ ಕೈಗಾರಿಕಾ ಸಹಕಾರ ಸಂಘದ್ದು ಸೊಸೈಟಿ ಶೆಡ್ ಇದು. ಅದನ್ನು ನೋಡ್ಕೊಂಡು ಹಂಗೆ ಮುಂದೆ ಬಂದರೆ ಇಲ್ಲಿ ನಮ್ಮ ಊರಿನ ಗ್ರಾಮ ಪಂಚಾಯತಿ ಸಿಗುತ್ತೆ. ಇದು ಲೈಬ್ರರಿ. ಸೊ ನಾವಿವಾಗ ಇನ್ನೊಂದು ಕೆರೆ ಮತ್ತು ಹೈಸ್ಕೂಲ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಇದೇ ನಮ್ಮೂರಿನ 2ನೇ ಕೆರೆ, ಗುಂಡಿಗೆರೆ ಅಂತ ಕರೀತಾರೆ. ಸ್ವಲ್ಪ ನೀರು ಕಮ್ಮಿ ಆಗ್ಬಿಟ್ಟಿದೆ. ಗುಂಡಿಗೆರೆ ಪಕ್ಕದಲ್ಲೇ ಹೈಸ್ಕೂಲ್ ಇದೆ. ಇಲ್ಲಿ ಇದೆ ಗೊಟ್ಟಾರದ ಹೈಸ್ಕೂಲ್. ಇದು ಅಡುಗೆ ಮನೆ. ನಮ್ಮೂರಿನ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗಾಯಿತು ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.